ಬಂಟ್ವಾಳದ ಫರಂಗಿಪೇಟೆಯ ಬಳಿಯ ಕುಂಪನ ಮಜಲುವಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಕ್ಷೇತ್ರದ ಜೀರ್ಣೋದ್ಧಾರ ಪ್ರಯುಕ್ತ ಭೂಮಿ ಪೂಜೆಯು ಗುರುವಾರ ನಡೆಯಿತು. ವಾಸ್ತುಶಿಲ್ಪಿ ರಮೇಶ್ ಕಾರಂತ್ ಅವರ ನೇತೃತ್ವದಲ್ಲಿ ಸುಜೀರು ಗಣೇಶ್ ಭಟ್ ಅವರ ಪೌರೋಹಿತ್ಯದಲ್ಲಿ ಧರ್ಮದರ್ಶಿ ಅರ್ಕುಳ ಬೇಡೋ ವಜ್ರನಾಪ ಶೆಟ್ಟಿಯವರು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸದಾನಂದ ಆಳ್ವ ಕಂಪ, ಶ್ರೀಮಂತ ರಾಜಗುಳಿಗ ಕ್ಷೇತ್ರದ ಧರ್ಮದರ್ಶಿ ಸತೀಶ್ ಬಂದಲೆ, ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರಜತ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕುಮಾರ್ ಮಾಲೆಮಾರ್, ಧರ್ಮದರ್ಶಿ ಸುನಿಲ್ ಕುಮಾರ್, ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು, ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು ಮತ್ತು ಭಕ್ತಾದಿಗಳು ಭಾಗವಹಿಸಿದ್ರು. ಕಿಲ್ಲರೆ ಪಾಡ್ನ ಅಂಡ ಇದನ್ನ ಬಂಗಾರ ಬಳ್ಳಿ ಎಂಜಾಂಡಲ್ ಪಾಡ್ನ ಇತ್ತರ ಪಾದು ಬಡ್ಲಿ ಇತ್ತಾರೆ ಲಕ್ಷ್ಮೀರಸ್ಯ ಪರಿಗ್ರಹ ಕಮಲಭೂಷಣ ಪೌತ್ರಸ್ಯ ಭೂಷಣ ಸ್ವರೂಪ ವಿಶೇಷ ಬ್ರಹ್ಮಾಂಡವರಮಂಜನಂ ಸರಗಾಯಸ್ಯ ಸತ್ವೈ ಲೋಕ ಕುಟುಂಬ ಆದಿತ್ಯಾದಿ ನವಗ್ರಹ ಶುಭಕರಮೇಶಾದಯೋ ರಾಶೋ ನಕ್ಷತ್ರಾಣಿ ಸಂಯೋಗಕಾಸ್ತ್ರ ಇತಸ್ತದ್ಯ ಭವದ್ಗಣಾಃ ಮಾಸಾಬ್ಧ ಸಂಧ್ಯಾ ಕುಂಪಣ ಮಜಲು ಕುಚ್ಚೂರು ಸ್ಥಳದಲ್ಲಿ ಅನಾದಿ ಕಾಲದಿಂದಲೂ ಋಷಿಮುನಿಗಳು ದೇವಿ ಶಕ್ತಿಯನ್ನ ಆರಾಧಿಸಿಕೊಂಡು ಬರುತ್ತಿದ್ರು. ನಂತರದ ಯುಗದಲ್ಲಿ ವಾಸವಾಗಿದ್ದ ಆದಿವಾಸಿ ಕಾಡ ಜನಾಂಗದವರು ಶಕ್ತಿಯನ್ನ ಆರಾಧಿಸಿಕೊಂಡು ಬರುತ್ತಿದ್ರು. ಕಾಲಕ್ರಮೇಣ ಗಿರಿಜಾ ಎಂಬುವರು ತಮ್ಮ ಮನೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ವಾರಾಹಿ ಅಮ್ಮನವರನ್ನ ಆರಾಧಿಸಿಕೊಂಡು ಬಂದು ನಂತರ ಅವರ ಎರಡನೇ ಪುತ್ರ ಈಗಿನ ಧರ್ಮದರ್ಶಿಯಾಗಿರುವ ಸುನಿಲ್ ಕುಮಾರ್ ಆರಾಧನೆಯನ್ನ ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಪ್ರಸ್ತುತ ಅಮ್ಮನವರ ನುಡಿಯಂತೆ ಭಕ್ತರ ಅಪೇಕ್ಷೆಯಂತೆ ಜೀರ್ಣೋದ್ಧಾರ ಸಮಿತಿ ರಚಿಸಿ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಮುಂದಡಿಯಿಟ್ಟಿದ್ದು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ತೀರ್ಮಾನಿಸಲಾಗಿದ್ದು ಯೋಜನೆ ರೂಪಿಸಲಾಗಿದೆ. ಸಂದೀಪ್ ಸಾತ್ಯನ್, ವಿ4 ನ್ಯೂಸ್, ಬಂಟ್ವಾಳ.